ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಸನ್ಮಾನಿತ ಎಲ್ಲ ನನ್ನ ಅಧಿಕಾರಿ ವರ್ಗದವರು, ಎಲ್ಲ ನಾಯಕರು, ವೇದಿಕೆ ಮುಂಭಾಗದಲ್ಲಿ ಹಾಸಲರಾಗಿರ್ತಕ್ಕಂಥ ಎಲ್ಲ ನನ್ನ ದಲಿತ ಮುಖಂಡರುಗಳು ಹಾಗೂ ಮಾತುಕತೆಗಳು, ವಿಶೇಷವಾಗಿ ಏನಿವತ್ತು ನಮ್ಮೆಲ್ಲ ಮುಖಂಡರು ಸೇರಿದ್ವಿ 135ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ಸರಳ ರೀತಿಯಲ್ಲಿ ಒಂದು ಅರ್ಥಗರ್ಭಿತವಾಗಿ ನಾವು ಆಚರಣೆ ಮಾಡ್ತಾ ಇದ್ವಿ. ಈಗಾಗಲೇ ಎಲ್ಲ ನನ್ನ ದಲಿತ ಮುಖಂಡರು ನಾಯಕರೆಲ್ಲ ಮಾತಾಡಿದ್ದಾರೆ. ಅಂತ ಮಹಾನ್ ಭಾವರ ಬಗ್ಗೆ ಮಾತಾಡ್ತಕ್ಕಂಥ ಅರ್ಹತೆ ನನಗೆ ಇದೆಯೋ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಆದ್ರೆ ಇವತ್ತು ಶಾಸಕನಾಗಿ ನಾನು ಆಯ್ಕೆ ಆಗ್ಬೇಕಾದ್ರೆ, ಎಲ್ಲೋ ಇರ್ತಕ್ಕಂಥ ಉದ್ದಿಮೆಯಾಗಿ ಶಾಸಕನಾಗಿ ಆಯ್ಕೆ ಆಗ್ಬೇಕಾದ್ರೆ ಆ ಮಹಾನ್ ಭಾವನ ಕೊಡುಗೆ, ಆ ಮಹಾನ್ ಭಾವನ ಭಿಕ್ಷೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಮಹಾನ್ ಭಾವನ ಒಂದು ಜನ್ಮ ದಿನಾಚರಣೆಯನ್ನ ನನ್ನ ಅಧ್ಯಕ್ಷತೆಯಲ್ಲಿ, ತಾಲೂಕಾಡ ಅಧ್ಯಕ್ಷತೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ ಒಂದು ಆಸೆ ಇತ್ತು. ಎಲ್ಲೋ ಒಂದು ಕಡೆ ಆಸೆ ನಿರಾಸೆ ಇತ್ತು. ಕೆಲವು ತಿಂಗಳಲ್ಲಿ, 2 ತಿಂಗಳ ಒಳಗಡೆ ದೊಡ್ಡ ಮಟ್ಟಕ್ಕೆ ಇಡೀ ನಮ್ಮ ಮುಳಬಾಗ ತಾಲೂಕಿನ ಎಲ್ಲ ಹಳ್ಳಿ ನನ್ನ ದಲಿತ ಮುಖಂಡರನ್ನು ಮತ್ತು ಎಲ್ಲ ಜನರನ್ನು ಕರೆದು ಒಂದು ದೊಡ್ಡ ಮಟ್ಟಕ್ಕೆ ಆಚರಣೆ ಮಾಡ್ತಕ್ಕಂಥ ವಿಜೃಂಭಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೆ ಅಂತ ಹೇಳ್ತಾ, ಇವತ್ತು 135 ದಿನಾಚರಣೆ ತುಂಬಾ ಅರ್ಥಗರ್ಭಿತ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ಕಾರ್ಯಕ್ರಮವನ್ನು ತುಂಬಾ ವಿಜೃಂಭಣೆಯಿಂದ ದೇಶ ಮಾಡ್ತಾರೆ. ಆ ದೇಶ ಕಂಡಂತೆ ಕೂಡ ನಾವು ಕೂಡ ಮುಳಬಾಗಲ ತಾಲೂಕಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ದಯವಿಟ್ಟು ಯಾರು ಅನ್ಯತೆ ಭಾವನೆ ಮಾಡಬಾರ್ದು. ಯಾಕಂದ್ರೆ ಈ ಕಾರ್ಯಕ್ರಮ ನಾನು ಬಂದಾಗಿಂದ ಇಷ್ಟು ಸರಳ ಕಾರ್ಯಕ್ರಮ ಇದೆ ಅಂತ ನನ್ನ ಭಾವನೆ. ಇವತ್ತು ನೆನ್ನೆಲ್ಲ ಕೋಲಾರಕ್ಕೆ ಹೋದಾಗ ಒಂಥರ ರಾತ್ರಿ ನನಗೆ ಒಂಥರ ಶಾಕ್ ಆಯ್ತು, ಇಷ್ಟು ವಿಜೃಂಭಣೆ ಮಾಡ್ತಾ ಕೋಲಾರದಲ್ಲಿ ಅಂತ. ಅದಕ್ಕಿಂತ ಹೆಚ್ಚಿನ ಒಂದು ವಿಜೃಂಭಣೆಯಿಂದ 2 ತಿಂಗಳೊಳಗಡೆ ಗೋಪುರ, ಮಹಾನ್ ಭಾವನ ಗೋಪುರ ಓಪನ್ ಮಾಡೋ ಮುಖಾಂತರವಾಗಿ ನಾನು ಮಾಡಿಕೊಡ್ತೇನೆ ಅಂತ ಹೇಳ್ತಾ, ಬಹುಶಃ ನಮ್ಮ ಆರ್ಕೆ ಅವರು ಹೇಳ್ತಾ ಇದ್ರು. ಯಾಕಂತಂದ್ರೆ ನಾನು ಕೂಡ ಇಲ್ಲಿ ತನಕ ಎಲ್ಲೂ ಕೂಡ ನಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಯೂಸ್ ಮಾಡ್ಕೊಂಡಿಲ್ಲ. ಫಸ್ಟ್ ಟೈಮ್ ನಮ್ಮ ಮುಳಬಾಗಿಲನ್ನು ಯೂಸ್ ಮಾಡ್ಕೊಂಡಿದ್ದೆ. ಸೊ ನಾನು ಮುಳಬಾಗಿಲಕ್ಕೆ ಏನಕ್ಕೆ ಬಂದೆ, ಏನಕ್ಕೋಸ್ಕರ ಬಂದೆ ಅಂತ ಅಂಬೇಡ್ಕರ್ ಅವರ ಉದ್ಘಾಟನೆಯಲ್ಲಿ ನನ್ನ ಮಾತುಗಳಿಗೆ ಕೆಲವು ಹೇಳೋದಕ್ಕಂತ ವಿಷಯ ಇದೆ. ಯಾಕಂದ್ರೆ ಈಗ ತಾನೇ ಬಾಯ್ತು ಮಾತು ಹೇಳ್ತಾ ಇದ್ದೆ. ಯಾಕಂದ್ರೆ ಬೇರೆ ಶಾಸಕರ ಬಗ್ಗೆ ಹೇಳ್ತಾ ಇದ್ರು. ನನಗೇನು ಅರಿವಿಲ್ಲ, ನನಗೇನು ನೋವಿಲ್ಲ. ಯಾಕೆ ನಾನು ಬಂದಿರ್ತಕ್ಕಂಥ ಕಾರ್ಯಕ್ರಮ ಕಂಪ್ಲೀಟ್ ಮಾಡಿ ಹೋಗೋದು ನನ್ನ ಧರ್ಮ. ನಾನು ಯಾರ ಬಗ್ಗೆ ನನ್ನ ಚಿಂತೆ ಇಲ್ಲ. ಯಾಕಂದ್ರೆ ಈತ ಕೊಟ್ಟಿರ್ತಕ್ಕಂಥ ಭಿಕ್ಷೆಯನ್ನ ನಾನು ಕೊಟ್ಟಿರ್ತಕ್ಕಂಥ ನನ್ನ ಜನಕ್ಕೆ ನಾನು ಒಬ್ಬ ಉದ್ದಿಮೆಯಾಗಿ ನನ್ನ ಬಗ್ಗೆ ನಾನು ಹೇಳ್ಕೊಂಡ್ರೆ ಅದು ಕಡಿಮೆ ಆಗ್ತದೆ, ಆಯ್ತಲ್ವಾ? ನಾನು ಒಬ್ಬ ಉದ್ಯಮಿ, ದಲಿತ ಉದ್ದಿಮೆಯಾಗಿ ನನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಸುಮಾರು 86 ಕಂಟ್ರಿದ ನನ್ನ ಕಂಪ್ನಿ ಇದೆ. ನನಗೆ ಅದು ಅವಶ್ಯಕತೆ ಇಲ್ಲ. ಇಲ್ಲೇನೋ ದುಡ್ಡು ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು, ಎತ್ಕೊಂಡು ಓಡೋಗ್ಬೇಕು ಅಂತ ಇಲ್ಲಿಗೆಂದು ನಾನು ಬಂದಿಲ್ಲ. ಈ ಜಾತಿಯಲ್ಲಿ ಹುಟ್ಟಿ ಈ ಜಾತಿಗೆ ಏನಾದ್ರು ಮಾಡ್ಬೇಕಂತ ಕಾರಣಕ್ಕೋಸ್ಕರ ಮಾಡಿದೆ. ನಾನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಅದನ್ನೇ ಹೇಳ್ತೀನಿ. ನಾನು ಯಾವ ಉದ್ದೇಶದಿಂದ ಮುಳಬಾಗ ತಾಲೂಕು ಬಂದಿದ್ದೀನಿ, ಯಾವ ಉದ್ದೇಶಕ್ಕೆ ಬಂದಿದ್ದೀನಿ, ಯಾವ ಮನಸ್ಸು ಇಟ್ಕೊಂಡಿದ್ದೀನಿ, ಅದಿನ್ನೂ ನನ್ನ ಮನಸ್ಫೂರ್ತಿ ಕಂಪ್ಲೀಟ್ ಮಾಡಿಲ್ಲ. ಕಂಪ್ಲೀಟ್ ಮಾಡಿದ್ದಾದ್ಮೇಲೆ ನಾನು ನಿಮ್ಮ ಹತ್ರ ಒಂದು 2 ವಿಷಯನ ನಾನು ಮಾತಾಡ್ತೀನಿ. ನನಗೆ ಈ ಜಾತಿ ಬಗ್ಗೆ, ಈ ಹರಿವು ಬಗ್ಗೆ, ನನಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನನಗೊಂದೇ ನನ್ನ ಮನಸ್ಥಿತಿ ಬಗ್ಗೆ, ನನ್ನ ವ್ಯಕ್ತಿತ್ವ ಬಗ್ಗೆ ನನ್ನ ನಂಬಿಕೆ ಅಷ್ಟೇ. ಅದು ಬಿಟ್ಬಿಟ್ರೆ ಆ ಜಾತಿ ಬಗ್ಗೆ ನನ್ನ ನಂಬಿಕೆ ನನಗಿಲ್ಲ. ಯಾಕಂದ್ರೆ ಭಗವಂತ ಒಂದೊಂದು ಮಾತಂತ ಹೇಳಿದ್ದಾರೆ. ಆ ಸಾಲಲ್ಲಿ ಯಾವತ್ತೂ ಹೋಗ್ತಾ ಇರ್ತೀನಿ. ಒಂದು ಅಸ್ಪೃಶ್ಯತೆ ಒಂದು ರಥವನ್ನು ತಂದು ನಿಲ್ಲಿಸಿದ್ದೀನಿ. ವಿದ್ಯಾರ್ಥಿ ಅನ್ನೋ ಒಂದು ರಥವನ್ನು ತಂದು ನಿಲ್ಲಿಸಿದ್ದೀನಿ. ಸಾಧ್ಯವಾದ್ರೆ ಇದು ಮುಂದಕ್ಕೆ ತಗೊಂಡೋಗಿ, ಹಿಂದಕ್ಕೆ ಮಾತು ತಗೊಂಡೋಗ್ಬೇಡಿ ಅಂತ ಒಂದು ಮಾತು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರು ಹೇಳೋದು ಒಂದೇ, ಪ್ರತಿ ಸಾರಿ ನಿಮ್ಮ ಮಕ್ಕಳಲ್ಲಿ ವಿದ್ಯಾರ್ಥಿವನ್ನ ಕಾಣಿ, ನಿಮ್ಮ ಮಕ್ಕಳನ್ನ ಎಜುಕೇಶನ್ ಕಾಣಿ, ನಿಮ್ಮ ಮಕ್ಕಳನ್ನ ಎಜುಕೇಶನ್ ಕೊಡಿ, ಅವ್ರು ಮುಂದಕ್ಕೆ ಬರ್ಲಿ ಅಂತ ಹೇಳೋದು ಮಾತು. ಇವತ್ತು ಎಷ್ಟು ಜನ ನಾವ್ ಏನ್ ಮಾಡ್ತಾ ಇದ್ದ ಮಕ್ಕಳಿಗೋಸ್ಕರ ಅದು ಅರಿವಾಗ್ಬೇಕು. ಬರ್ತಾ ಅಸ್ಪೃಶ್ಯತೆ ಕಮ್ಮಿ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಇದೆ. ಯಾಕೆ? ಇಲ್ಲ ಇನ್ನೊಬ್ಬರಿಂದನಲ್ಲ, ಅವರವರ ಪಂಗಡ ನಡವಳಿಕೆಗಳಿಂದ ಆಗ್ತಾ ಇದೆ. ಇದೆಲ್ಲ ಹೋಗ್ಬೇಕಂದ್ರೆ ತಮ್ಮ ಮನಸ್ಥಿತಿಗಳನ್ನ, ತನ್ನ ವ್ಯಕ್ತಿತ್ವಗಳನ್ನ ಆಚೆ ತೆಗಿಬೇಕಾಗ್ತದೆ. ಹೌದಾ? ಆಚೆ ಇವತ್ತು ನಾನು ಬದುಕಿದ ಶಾಸಕ, ಸತ್ತ ಶಾಸಕನೇ, ಹೌದಾನೆ? ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಾನು ಶಾಸಕನ ಹಾಕಿದ್ದೆ. ಆದ್ರೆ ಸೆಕೆಂಡ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಯಾರು ಗೊತ್ತಾ? ಮುಳಬಾಗಲ ತಾಲೂಕಿನ ತಾವು ಭಿಕ್ಷೆ ಕೊಟ್ಟು ಎಲ್ಲೋ ಇಂದ ನಾನು ಶ್ರೀನಿವಾಸಪುರ ತಾಲೂಕಿಂದ ಕರ್ಕೊಂಡ್ಬಂದು ನಿಲ್ಲಿಸಿ ನಾನು ಗೆಲ್ಸಿದಿರಲ್ಲ, ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಸೊ ಅದರಿಂದ ದಯವಿಟ್ಟು ಆ ಭಿಕ್ಷೆಗೆ ತಕ್ಕ ಉತ್ತರ ಕೆಲವೇ ವರ್ಷದಲ್ಲಿ ಕೊಟ್ಟು ಇಲ್ಲಿಂದ ಒಳ್ಳೆ ರೀತಿಯಲ್ಲಿ ನಾನು ಒಳ್ಳೆ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾ, ಇವತ್ತು ಈ ಜನ್ಮ ದಿನಾಚರಣೆ ಬಂದಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ಲೀಡರ್ಗೂ ನನ್ನ ಕಡೆಯಿಂದ ಸಮರ್ಥನೆ ಬೇಕು. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆದಿದೆ ಅಂತ ನನ್ನ ಭಾವನೆ ಇದೆ. ಕೆಲವು 2 ತಿಂಗಳಲ್ಲಿ ಇನ್ನು ದೊಡ್ಡ ಮಟ್ಟಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದಿದೆ, ತಮ್ಮೆಲ್ಲರ ಸಮ್ಮುಖದಲ್ಲಿದೆ ಅಂತ ಹೇಳ್ತಾ, ಒಂದು ವಿಶೇಷ ಸುದ್ದಿ. ನನ್ನ ಪ್ರಿಯ ನಾಗೇಶ್ ಅವರು ಕೆಲವು ಲೀಡರ್ಸ್ಗೆ ಫೋನ್ ಮಾಡ್ತಾರೆ. ತುಂಬಾ ಒಂದು ಇಂಪಾರ್ಟೆಂಟ್ ಒಂದು ಚರ್ಚೆ ಇದೆ. ಇನ್ನೂ ಅದು ಆಚೆ ಹೋಗಿಲ್ಲ, ಚರ್ಚೆ ಇದೆ. ತಮ್ಮ ಚರ್ಚೆ ಮಾಡಿದ ಮುಖಾಂತರ ಮುಂದಕ್ಕೆ ಹೋಗ್ತೀನಿ, ಮುಂದೆ ಹೆಜ್ಜಿಡ್ಬೇಕಂತ ನಾನು ಮತ್ತು ಮಾಡ್ಕೊಂಡಿದ್ದೀವಿ. ಕೆಲವೇ ಇವತ್ತು ಅಥವಾ ನಾಡಿದ್ದು ಯಾರಿಗೆ ಫೋನ್ ಬರುತ್ತೋ ನಮ್ಮ ನಾಗೇಶ್ ಅವರು, ನಾನಂತೂ ಎಲ್ರಿಗೂ ಫೋನ್ ಮಾಡೋಕ್ಕಾಗಲ್ಲ. ಪ್ರಮುಖ ನಮ್ಮ ಮುಖಂಡರಿಗೆ ಫೋನ್ ಮಾಡ್ತಾರೆ. ದಯವಿಟ್ಟು ಒಂದು ಪ್ಲೇಸ್ಗೆ ನಾವು ಸೇರಿ ಒಂದು
ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಆ ವಿಷಯ ಏನಂತ ನಾಗೇಶ್ವರ್ ಹೇಳ್ತಾರೆ ಅಂತ ಹೇಳ್ತಾ ನಾಳೆ ಅಥವಾ ನಾಳಿಂದ ಕರೀತಾರೆ, ದಯವಿಟ್ಟು ಬರಬೇಕು ಅಂತ ಹೇಳ್ತಾ, ದಯವಿಟ್ಟು ಬರಬೇಕು, ಅದನ್ನ ನಾವು ಚರ್ಚೆ ಮಾಡಿ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್.